ಚಾನಲ್. ಇವಾಗ ಮಧ್ಯಾಹ್ನ 12:30 ಆಗ್ತಾ ಬಂದಿದೆ. ನನ್ನ ಮಗಳು ಇವಾಗಷ್ಟೇ ಮಲಗಿದ್ದಾಳೆ. ಸೊ ಅವಳು ಮಲಗಿದ ಟೈಮಲ್ಲಿ ನಾನು ಕ್ವಿಕ್ ಆಗಿ ಈಸಿಯಾಗಿ ಒಂದು ಅವಳಿಗೆ ವೆಜಿಟೇಬಲ್ ದಾಲ್ ಕಿಚಡಿ ರೆಸಿಪಿ ಮಾಡ್ತಾ ಇದ್ದೇನೆ. ಸೊ ಈಗ ನಿಮಗೂ ಅದನ್ನು ತೋರಿಸ್ತಾ ಇದ್ದೇನೆ ವಿಡಿಯೋ. ಸೊ ಬನ್ನಿ. ವೆಜಿಟೇಬಲ್ ದಾಲ್ ಕಿಚಡಿಗೆ ನಾನು ಇಲ್ಲಿ 4 ವೆಜಿಟೇಬಲ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ನಾನು ಇಲ್ಲಿ ಈ ಲೋಟದಲ್ಲಿ ಅರ್ಧ ಊಟದ ಅಕ್ಕಿ ಹಾಗೂ ಅರ್ಧ ತೊಗರಿಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 15 ಮಿನಿಟ್ಸ್ ಅದು ಆಗುವವರೆಗೆ ನೆನೆಸಿಡ್ತೇನೆ. ಹಾಗೂ ನಿಮಗೆ ಆವಾಗಲೇ ತೋರಿಸಿದಾಗೆ ಒಂದು ಟೊಮೆಟೊ, ಸ್ವಲ್ಪ ಬೀನ್ಸ್, ಒಂದು ಕ್ಯಾರೆಟ್ ಹಾಗೂ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ನಿಮಗೆ ಬೇರೆ ವೆಜಿಟೇಬಲ್ಸ್ ಬೇಕಾದರೆ ಅದನ್ನು ಹಾಕ್ಕೋಬೋದು. ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಅದ ನಂತರ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೇನೆ. ಈಗ ಅದಕ್ಕೆ ಕಟ್ ಮಾಡಿರುವಂಥ ಒಂದು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಜೀರಿಗೆಯನ್ನು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಒಂದು ಪರಿಮಳ ಬರುತ್ತೆ. ಇವಾಗ ಅದಕ್ಕೆ ಕಟ್ ಮಾಡಿರುವಂಥ ಒಂದು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ. ಟೊಮೆಟೊ ಸಾಫ್ಟ್ ಆದ ಮೇಲೆ ಅದಕ್ಕೆ ಕಟ್ ಮಾಡಿರುವಂಥ ಬೇರೆ ತರಕಾರಿ, ಅಂದರೆ ಇಲ್ಲಿ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಅನ್ನು ತಗೊಂಡಿದ್ದೇನೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ಇವಾಗ ನಾನು ಅದಕ್ಕೆ 1 ಚಮಚದಷ್ಟು ಅರಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಹಾಗೂ ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ನನ್ನ ಮಗಳಿಗೆ ಮಾಡೋದ್ರಿಂದ ಖಾರದ ಪುಡಿಯನ್ನು ಹಾಕಿಲ್ಲ. ನೀವು ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ ಮಾಡೋದಾದರೆ ಖಾರದ ಪುಡಿಯನ್ನು ಸೇರಿಸ್ಕೋಬೋದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಯನ್ನು ಹಾಕುವಾಗ ಗ್ಯಾಸನ್ನು ಸಿಮ್ಮಲ್ಲಿ ಇಡಿ, ದೊಡ್ಡ ಉರಿಯಲ್ಲಿ ಇಡಬೇಕೆ ಹೋಗಬೇಡಿ. ನಾನು ವಾಶ್ ಮಾಡಿರುವಂಥ ಅರ್ಧ ತೊಗರಿಬೇಳೆ ಹಾಗೂ ಅರ್ಧ ಊಟದ ಅಕ್ಕಿಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಯಾವ ಕಪ್ಪಲ್ಲಿ ತೊಗರಿಬೇಳೆ ಹಾಗೂ ಅಕ್ಕಿಯನ್ನು ತಗೊಂಡಿದೆಯಲ್ಲ ಅದೇ ಕಪ್ಪಲ್ಲಿ 5 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ಒಂದು ಹೆಲ್ದಿ ಫುಡ್. ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡ್ಬೋದು, ಮನೇಲಿ ದೊಡ್ಡವರು ತಿನ್ಬೋದು. ನಿಮ್ಮ ಮನೆಯಲ್ಲಿ ಈ ಥರ ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಏನಾದರೂ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು ಅಂದರೆ ಈ ಥರ ಇದನ್ನು ಮಾಡ್ಬೋದು. ಇಲ್ಲಿ ನಾನು ಈ ವೆಜಿಟೇಬಲ್ ದಾಲ್ ಕಿಚಡಿಗೆ 4 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಈಗ ಇದು ಆಗಿದೆ. ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತೇನೆ. ವಾರೆ ವಾ, ನೀವು ನೋಡ್ತಾ ಇರ್ಬೋದು ವೆಜಿಟೇಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಇದನ್ನೊಮ್ಮೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಈಗ ಇದು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.